ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ಗೃಷ್ಣೇಶ್ವರ ದೇವಸ್ಥಾನದ ಹತ್ರ ಇದ್ದೀನಿ. ಇದರದು ಮಹಾರಾಷ್ಟ್ರ ರಾಜ್ಯದಲ್ಲಿ ಸಂಭಾಜಿನಗರದಿಂದ 31 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನಕ್ಕೆ ಬರೋಕ್ಕೆ ಸುಮಾರು 26 ಗಂಟೆ ಜರ್ನಿ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀನಿ. ಬಂದು ಇಲ್ಲೊಂದು ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ. ಇಲ್ಲಿಂದನೇ ಎಂಟ್ರೆನ್ಸು. ಇದು 12 ಜ್ಯೋತಿರ್ಲಿಂಗಗಳಲ್ಲಿ ತುಂಬ ಚಿಕ್ಕದು. ಇಲ್ಲೇನು ಜಾಸ್ತಿ ರಶ್ ಇರೋದಿಲ್ಲ. ಈಗ ಹೋದ್ರೆ 5 ನಿಮಿಷದಲ್ಲಿ ದರ್ಶನ ಆಗ್ಬಿಡುತ್ತೆ. ಒಳಗಡೆ ಮೊಬೈಲ್ ಬಿಡ್ತಾರೆ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಇಡೋದಕ್ಕೆ ಎಲ್ಲೂ ಜಾಗ ಎಲ್ಲ, ಒಬ್ಬನೇ ಇರೋದು. ಅದರಿಂದ ಒಳಗಡೆ ತಗೊಂಡು ಹೋಗ್ತೀನಿ. ಜಾಬಲ್ಲಿ ಇಟ್ಕೊಂಡು ಹೋದ್ರೆ ಬಿಡ್ತಾರೆ ಅನ್ಸುತ್ತೆ. ಏನು ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಏನಿಲ್ಲ. ಬಟ್ ಏನಂದ್ರೆ ಒಳಗಡೆ ಫೋಟೋ ವಿಡಿಯೋ ಎಲ್ಲ ತೆಗೋದಿಕ್ಕೆ ಆಗೋದಿಲ್ಲ. ಸ್ಟ್ರಿಕ್ಟ್ ಇಲ್ಲ. ಮೊಬೈಲ್ ಆಚೆ ಇಡಬೇಕಂದ್ರೂ ನಾನು ವೀಡಿಯೋ ಮಾಡೋದಿಲ್ಲ ಅಂದ್ಬಿಟ್ಟು ಒಳಗಡೆ ಎತ್ಕೊಂಡ್ಬಂದೆ. ಸ್ವಲ್ಪನೂ ಜನ ಇಲ್ಲ. 5 ನಿಮಿಷದಲ್ಲಿ ದರ್ಶನ ಆಗ್ಬಿಡ್ತದೆ. ನಾವು ಯಾವುದೇ ಜ್ಯೋತಿರ್ಲಿಂಗಕ್ಕೆ ಹೋದರೆ ಅರ್ಧ ದಿನ 5 ಗಂಟೆ 6 ಗಂಟೆ ಸ್ಪೆಷಲ್ ಟಿಕೆಟ್ ತೊಗೊಂಡ್ರೂ ಬೇಗ ದರ್ಶನ ಆಗಲ್ಲ. ಬಟ್ ಇಲ್ಲ 5 ನಿಮಿಷ ಜನನೇ ಇಲ್ಲ. ಶರ್ಟ್ ತೆಗೆದು ಹೋಗ್ಬೇಕಷ್ಟೆ. ದರ್ಶನ ಆಯಿತು. ಹೋಗಿದ ತಕ್ಷಣ ಇಲ್ಲೇನು ರಶ್ ಇರಲ್ಲ. ಇದು ತುಂಬ ಕ್ರೌಡ್ ಅಷ್ಟಿರೋದಿಲ್ಲ. ಇದಿಲ್ಲಿ ಹೋದ ತಕ್ಷಣ ದರ್ಶನ ಆಗ್ಬಿಡುತ್ತೆ. ಯಾವಾಗಾದರೂ ಏನಾದರೂ ತುಂಬ ಸ್ಪೆಷಲ್ ಡೇಸ್ ಇರುತ್ತಲ್ಲ, ಅಂಥ ದಿನದಲ್ಲಿ ಮಾತ್ರ ಇಲ್ಲೆಲ್ಲ ರಶ್ ಇರುತ್ತೆ ಅಷ್ಟೇ. ಈಗ ಬಂದ ತಕ್ಷಣ ಹೋಗೊಂದು 10 ನಿಮಿಷಕ್ಕೆ ಕ್ಯೂ ಜಾಸ್ತಿ ಇರಲ್ಲ, ರಶ್ ಆಗಿಬಿಡುತ್ತೆ. ಇನ್ನೊಂದು ಏನಂದರೆ, ನಾನು ಬಂದಿದ್ದು ಲೇಟ್ ಆಗಿಬಿಡ್ತು ಅಂದ್ಕೊಂಡೆ. ಇಲ್ಲಿಗೆ ಬರೋಷ್ಟರಲ್ಲಿ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ದೇವಸ್ಥಾನ ಕ್ಯೂಗೆ ಬರೋಷ್ಟರಲ್ಲಿ 7:30 ಆಗೋಗಿತ್ತು. ಲೇಟಾಗೋಯ್ತು ಅಂದ್ಕೊಂಡೆ. ನಾನು ಹೋದಾಗ ಜನ ಇರಲ್ಲ. ಹೋಗಿ ಇಲ್ಲಿ ಸ್ಪರ್ಶ ದರ್ಶನ ಯಾವಾಗೂ ಇರ್ತದೆ. ಲಿಂಗು ಮುಟ್ಟಿ ನಮಸ್ಕಾರ ಮಾಡಿ ಗರ್ಭಗುಡಿಲಿ ಸುಮಾರು ಒಂದು 15 ನಿಮಿಷ ಅಲ್ಲೇ ನಿಂತಿದ್ದೆ. ಯಾರು ಏನು ಹೊರಗಡೆ ಹೋಗುವೇನೋ ಅಂತ ಕೇಳಲ್ಲ, ನಾನು ನಿಂತಿದ್ದೆ. ಆಮೇಲೆ ಆಯಿತು, ಮಂಗಳಾರತಿಗೆ ಟೈಮ್ ಆಯಿತು. ಸಂಧ್ಯಾ ಆರತಿ ಅಂತ ಲಾಸ್ಟ್, ಸಾಯನ ಆರತಿ ಅಂತ ಮಾಡ್ತಾರೆ ಲಾಸ್ಟಲ್ಲಿ, ಕ್ಲೋಸ್ ಮಾಡೋ ಟೈಮಲ್ಲಿ. ಅವಾಗ ಬಂದು ನಾನು ಗರ್ಭಗುಡಿಯಿಂದ ಆಚೆ ಬಂದು ಆ ಪ್ರಾರಂಭದಲ್ಲಿ ಕೂತಿದ್ದೆ ಒಂದು 1/4 ಗಂಟೆ. ಆಮೇಲೆ ಎಲ್ಲರೂ ಮುಗಿದ್ಮೇಲೆ ಟೈಮ್ ಆದಮೇಲೆ 8:30ಗೆ ಎಲ್ಲರೂ ಆಚೆ ಕಳಿಸಿ ಕ್ಲೀನ್ ಮಾಡಿ ಅಲ್ಲಿ ಮಂಗಳಾರತಿ ಮಾಡಿದ್ರು. ಆವಾಗೂ ನಾನು ಅಲ್ಲೇ ಇದ್ದೆ. ಅದೆಲ್ಲ ನೋಡಿಕೊಂಡು ಆಮೇಲೆ ಮಂಗಳಾರತಿ ಆದಮೇಲೆ ಮತ್ತೆ ಬಿಟ್ಟರು. ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಒಳಗಡೆಗೆ ಬಂದೆ. ನಾನು 12 ಜ್ಯೋತಿರ್ಲಿಂಗದಲ್ಲಿ ನೀವೆಲ್ಲಾದರೂ ಸಂತೃಪ್ತಿಯಾಗಿ ದರ್ಶನ ಮಾಡಬೇಕು ಅಂದರೆ ಕೃಷ್ಣೇಶ್ವರಕ್ಕೆ ಬರಬೇಕು. ಎಲ್ಲ ಕಡೆ ತುಂಬ ಕ್ರೌಡ್ ಇರುತ್ತೆ. ಇಲ್ಲಿ ಅಷ್ಟು ಕ್ರೌಡ್ ಇರಲ್ಲ. ಸಾವಕಾಶವಾಗಿ ನಿಧಾನವಾಗಿ ಸಮಾಧಾನವಾಗುವಷ್ಟು ದರ್ಶನ ಮಾಡಿಕೊಂಡು ಸಂತೃಪ್ತಿಯಾಗುವಷ್ಟು ಅಲ್ಲೆಲ್ಲಾದರೂ ಜಾಗ ಇರ್ತದೆ, ಕೂತಿದ್ದು ಆರಾಮಾಗಿ ಹೋಗ್ಬೋದು. ಅಷ್ಟು ಕ್ರೌಡ್ ಇರಲ್ಲ. ಆಮೇಲೆ ಒಂದು ಸ್ವಲ್ಪ ಏನೋ ನಾನು 1 ಅವರ್ 1.5 ಅವರ್ ದೇವಸ್ಥಾನದ ಒಳಗಡೆನೇ ಇದ್ದೆ. ಏನೋ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಈಗ 9 ಗಂಟೆ. ಈಗೆಲ್ಲಾದರೂ ಊಟ ಮಾಡಿ ರೂಮ್ಗೆ ಹೋಗಿ ಮಲಗಿದ್ದು. ಬೆಳಗ್ಗೆ ಮತ್ತೆ 4:15ಗೆ ದರ್ಶನಕ್ಕೆ ಬರ್ತೀನಿ. 4:15ರಿಂದ ದರ್ಶನ ಶುರು ಆಗುತ್ತೆ. ಇನ್ನೊಂದು ಸಾರಿ ದರ್ಶನ ಮಾಡಿ ಆಮೇಲೆ ಎಲ್ಲೋರಾಗೆ ಹೋಗಿ ಅಲ್ಲಿಂದ ಎಲ್ಲೋರ ನೋಡಿಕೊಂಡು ಒಂದು 8 ಗಂಟೆ ಅಷ್ಟು ಹೊರಟ್ಬಿಡ್ತೀನಿ. ಅಲ್ಲಿಂದ ತ್ರಯಂಬಕೇಶ್ವರಕ್ಕೆ ಹೋಗಬೇಕು. ನೋಡೋಣ, ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗುವಂಥ ಟೈಮಲ್ಲಿ ವೀಡಿಯೋ ಮಾಡ್ತೀನಿ. ಬೆಳಗ್ಗೆ 5:15 ಮತ್ತು ದರ್ಶನ ಮಾಡೋಕ್ಕೆ ಹೋಗ್ತಿದ್ದೀನಿ. ಜನನೇ ಇಲ್ಲ. ಹೋದರೆ ಡೈರೆಕ್ಟಾಗಿ ದರ್ಶನ ಮಾಡಿಕೊಂಡು ರಿಟರ್ನ್ ಬಂದ್ಬಿಡೋದು. ಈ ದರ್ಶನ ಕ್ಯೂವಲ್ಲಿ ಬಂದಿದ್ದೀನಿ. ಜನನೇ ಇಲ್ಲ. ಚೆಕ್ ಮಾಡೋಕ್ಕೂ ಯಾರೂ ಇಲ್ಲ. ನಾನು ಒಬ್ಬನೇ ಇರೋದು ದರ್ಶನಕ್ಕೆ. ಹೋಗ್ತಾ ಇದ್ದೀನಿ, ಯಾರೂ ಇಲ್ಲವೇ ಇಲ್ಲ ಜನ. ಆರಾಮಾಗಿ ದರ್ಶನ ಮಾಡ್ಕೊಂಡು ಇಲ್ಲಿ ಅಷ್ಟು ಆರಾಮಾಗಿ ಬೇರೆ ಯಾವ ಜ್ಯೋತಿರ್ಲಿಂಗದಲ್ಲಿ ದರ್ಶನ ಮಾಡೋಕ್ಕಾಗಲ್ಲ. ಹತ್ತೇ ನಿಮಿಷದಲ್ಲಿ ದರ್ಶನ ಆಯಿತು. ಯಾರು ಜನನೇ ಇಲ್ಲ. ಇಲ್ಲಿ ಅಷ್ಟು ಕ್ರೌಡೆಡ್ ಇಲ್ಲ. ಜನಗಳೇನಾದರೂ ಸೀಸನ್ ಇರುತ್ತಲ್ಲ, ಮಹಾಶಿವರಾತ್ರಿ ಇಲ್ಲ ಹಬ್ಬಗಳು, ಅಂಥ ದಿನಗಳಲ್ಲಿ ಮಾತ್ರ ರಶ್ ಇರ್ತದೆ. ಇಲ್ಲೇನು ಅಷ್ಟೊಂದು ಕ್ರೌಡ್ ಆಗಲ್ಲ. ಆರಾಮಾಗಿ ದರ್ಶನ ಮಾಡೋದು. ಈಗ ಬೆಳಗ್ಗೆ ಬಂದಾಗೂ ಡೈರೆಕ್ಟು ಹೋದೆ ಒಳಗಡೆ ಗರ್ಭಗುಡಿ ತನಕ ಡೈರೆಕ್ಟಾಗಿ ಹೋದೆ. ಏನಾದರೂ ಅಭಿಷೇಕ ಏನಾದರೂ ಮಾಡಿಸೋದಾದರೆ ಅಲ್ಲೇ ಬೇಕಾದ್ರೆ ಲಿಂಗು ಮುಂದೆನೇ ಕೂತ್ಕೊಂಡು ಒಂದು 10 ನಿಮಿಷ ಪೂಜೆ ಮಾಡ್ಕೊಂಡು ಬರ್ಬೋದು. ನನಗೆ ಫ್ಲ್ಯಾಶ್ ಆಗಿದ್ದರೆ ಬೆಳಗ್ಗೆನೇ ಬೇಗ ಬಂದು ಅಭಿಷೇಕ ಮಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಪೂಜೆ ಮಾಡ್ಕೊಂಡು ಅಲ್ಲಿ ಇರ್ಬೋದಾಗಿತ್ತು. ಇವಾಗ ಅಲ್ಲಿ ಇನ್ನೂ ಸಾಕಷ್ಟು ಸಮಯ ಕೂತ್ಕೋಬೋದಾಗಿತ್ತು. ನಾನು ಇಲ್ಲಿಂದ ಎಲ್ಲೋರಾಗೆ ಹೋಗಬೇಕು. ಎಲ್ಲೋರಾಗೆ 6 ಗಂಟೆಗೆ ಹೋಗಿ ಅಲ್ಲಿಂದ ಒಂದು 8 ಗಂಟೆ ತನಕ ನೋಡಿಕೊಂಡು ಅಲ್ಲಿಂದ ಬಸ್ ಹತ್ತಿ ರಿಟರ್ನು ಸಂಭಾಜಿನಗರಕ್ಕೆ ಹೋಗಿ ಅಲ್ಲಿಂದ ನಾಸಿಕ್ ಹೋಗಿ ನಾಸಿಕ್ಕಿಂದ ತ್ರಯಂಬಕೇಶ್ವರಕ್ಕೆ ಹೋಗಬೇಕು. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಬೇರೆ ಕಡೆ ಇಷ್ಟೊಂದು ಚೆನ್ನಾಗಿ ದರ್ಶನ ಆಯ್ತದೆ ಅಂತ ಅನಿಸೋದಿಲ್ಲ.
ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲೋರಾಗ ಹೋಗ್ತೀವಿ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ಅಲ್ಲಿ ಹೋದ್ಮೇಲೆ ಅದನ್ನು ಬೇರೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ನಾನು ಇದನ್ನೆಲ್ಲ ಪ್ಲೇಸು ಇಲ್ಲೇ ಬಸ್ಸು ಸ್ಟಾಪ್ ಕೊಡೋದು. ಇಲ್ಲಿ ನೋಡಿ, ಹಿಂದ್ಗಡೆ ಹೋದರೆ ಅಲ್ಲೇ ದೇವಸ್ಥಾನ, ಈ ಕಡೆ ಬಂದರೆ ಈ ಕಡೆನೂ ರೂಮ್ಗಳು ಇರೋದು. ಚಿಕ್ಕ ಸ್ಪೇಸು. ಆ ರೂಮ್ಗಳೆಲ್ಲ ಏನಂದರೆ ಜಾಸ್ತಿ ಕ್ರೌಡ್ ಇಲ್ಲ ಅಂದರೆ, ಜಾಸ್ತಿ ಜನ ಇಲ್ಲ ಅಂದರೆ ಕಡಿಮೆ ಪ್ರೈಸ್ ಇರ್ತದೆ. ಜಾಸ್ತಿ ಜನ ಇದ್ದರೆ ಜಾಸ್ತಿ ಪ್ರೈಸ್ ಇರ್ತದೆ. ಈಗ ನಾನು ಬಂದಾಗ ಯಾರೂ ಜನ ಇರಲ್ಲ, ಒಂದು 500 ರೂಪಾಯಿ ಇತ್ತು ಅಷ್ಟೇ ರೂಮು. ಮಾತ್ರ ನಡೆಯೋದು ಏನು ಜಾಸ್ತಿ ಇರೋದಿಲ್ಲ ಇಲ್ಲೆಲ್ಲ. ಬಂದರೆ ಡೈರೆಕ್ಟ್ ಒಂದು 100 ಮೀಟ್ರು ಡಿಸ್ಟೆನ್ಸಲ್ಲೇ ಎಲ್ಲ ಇರೋದು. ಊಟ ತಿಂಡಿ ಅಂತ ದೇವಸ್ಥಾನದಲ್ಲಿ ಪ್ರಸಾದ ಏನಿಲ್ಲ. ಇಲ್ಲಿ ಹೋಟ್ಲುಗಳು ಅಲ್ಲಿ ಇಲ್ಲಿ ಇರ್ತದೆ, ತಿನ್ಕೋಬೇಕಷ್ಟೇ. ಈ ಕಡೆಗೆ ಒಂದು ಸ್ವಲ್ಪ ದೂರ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಎಲ್ಲೋರ. ಈಗ ನಾನು ಇಲ್ಲಿಂದ ಎಲ್ಲೋರಾಗ ಹೋಗ್ಬಿಟ್ಟು ಅಲ್ಲಿ ನೋಡಿಕೊಂಡು ಅಲ್ಲಿಂದ ಮತ್ತೆ ರಿಟರ್ನ್ ಸಂಭಾಜಿನಗರ ಹೋಗ್ಬೇಕು.